ಆ ಒಳೆ ನಾಗರ ಪಂಚಮಿ ಹಬ್ಬದಾಗ ಒಂದು ದೊಡ್ಡದ ಹಾವು ಜೋತು ಬಿದ್ದಿತ್ತು ನನ್ನ ಹೆಂಡತಿ ನನಗಾಗಿ ಹಗ್ಗ ಕಟ್ಟಿ ಅಂದಿವ ಹೌದು ಹೌದಿಲ್ಲ ಅವ್ರಿಗೆ ತುಂಬಾ ಬರಿ ಆಗುವೇನೋ ನಿತ್ತ ಮಂಜಾಗ ಈಗ 50 ಚಿಲ್ರ ಇಲ್ರಿ ಕೊಡ್ತೀವಿ ಆಮ್ಯಾಗ ಸಣ್ಣಂಗಿ ಗಿರ್ನಿಯಾಗ ಈಗ ಜರ ಜ್ವಾಳ ಬೀಳತ್ಯಾವ ಚಾಲು ಆಗೈತಿ ಒಟ್ಟ ಇನ್ನ ಜ್ವಾಳ ಬರಿ ಆಗಿಲ್ಲ ಗಿರ್ನಿಯಾಗ ಜ್ವಾಳ ಬರಿ ಆದ ಬಳಿಕ 50 ಕೊಡ್ತೀವಿ ಕೈಯಾಗ ಗುರು ಬಾಳ ದೊಡ್ಡವಂತ ದೇವ್ರಂತ ಹೇಳತಿ ಹೇಳ್ತಾನೇವ ತಮ್ಮ ಗುರು ಎದ್ರ ಇರ್ಬೇಕಪ್ಪ ಕೇಳೋ ಹೆಂಗ ಎಲ್ಲ ಶಿಷ್ಯರಷ್ಟ ಇರ್ಬೇಕಪ್ಪ ಗುರುವಿನ ಎದುರೀಗ ನಿಮ್ಮ ಗುರು ದ್ರೋಣಾಚಾರ್ಯ ಎದ್ದ ಕೇಳೋ ಆವಾಗ ವಿದ್ಯಾ ಒಟ್ಟ ಕಲಿಸಿದ್ದಿಲ್ಲ ಏಕಲವ್ಯಗ ತಾನು ಆಗ ಏನ್ ಮಾಡ್ತಿದ್ದೇವ ವಿದ್ಯಾ ಕಲಸಲಾರ್ದ ಹೆಬ್ಬಟ್ಟು ಕಸ್ಕೊಂಡಾನು ಆವಾಗ ಗುರು ದೊಡ್ಡ ಹೆಂಗ ಅನ್ಬೇಕ ತಮ್ಮ ಧರುಣಿಯ ಮ್ಯಾಗ ಗುರು ಅಂದ್ರ ಮೊಟ್ಟ ಮೊದಲ ತಾಯಿನೇ ಅದಳ ಕೇಳ್ತಮ್ಮ ಮನೆ ಮೊದಲು ಪಾಠಶಾಲೆ ಜನನಿ ಗುರು ಎದ್ದ ಮ್ಯಾಗ ಅದಕ್ಕ ಮೊದಲ ಗುರು ಇರತಳ ತಾಯಿ ಮನೆಯ ಒಳಗ ಇನ್ನೊಂದು ಮಾತ ತಿಳಿಸಿ ಕೊಡತೇನೋ ನೇನಾಗ ಹೊರಗಿನ ದೇವ್ರ ಅಂದ್ರ ತೋರಿಸಿದವ್ರ ಅದಾರ ಕೇಳು ಹೌದಲ್ಲ ನಿಮ್ಮ ಗಂಡಗ ಸಹಿತ ಗೊತ್ತ ಇದ್ದಿದ್ದಿಲ್ಲ ದೇವ್ರ ಅವಾಗ ಹೊರಗ ದೇವ್ರ ಅದ ನಂಬುದ ತಿಳಿಸಳ ನಮ್ಮಕಿ ಜಗದಾಗ ಒಂದನೊಂದ ಟೈಮದೊಳಗ ತುಳಸಿದಾಸ ಅಂತ ಏನ್ ಮಾಡ್ತಿದ್ದ ಇವರು ಗಂಡ ಹೆಂಡತಿ ಇದ್ರು ತಮ್ಮ ತನ್ನ ಮನೆಯಾಗ ಇವಂದ ದೇವ್ರ ಮ್ಯಾಲ ಭಕ್ತಿ ಎದ್ದಿದ್ದಿಲ್ಲೋ ಆವಾಗ ಇವಂದ ಹೆಂಡತಿ ಮ್ಯಾಲ ಬಾಳ ಭಕ್ತಿ ಇತ್ತು ಆವಾಗ ಹೆಂಡತಿ ಕೂತ್ರ ಕುಂಡ್ರತಿದ್ರ ಆಕಿ ನಿತ್ರ ನಿಂದ್ರತಿದ್ದ ಖರೆ ಐತಿಲ್ಲ ಒಟ್ಟ ಹೆಂಡತಿನೇ ದೇವ್ರಂತ ತಿಳಿದಿದ್ದ ಮನದಾಗ ಒಂದನೊಂದ ಟೈಮದೊಳಗ ನಾಗರ ಪಂಚಮಿಯ ಒಳಗ ನಾಗರ ಪಂಚಮಿ ಹಬ್ಬಕ್ಕಂತ ತಿಳಿದಾಗ ಏನೈತ್ರಿ ಮುಂದ ಆಕೆ ತವ್ರ ಮನೆಗೆ ಹೆಂಡತಿ ಹೋದಳು ಆಗಿನ ಗಳಿಗ್ಯಾಗ ಇವ ಗಂಡ ಹೆಂಡತಿನ ಬಿಟ್ಟ ಗಳಿಗೆ ಇರ್ತಿದ್ದಿಲ್ಲಾಗ ಹೆಂಡತಿ ಹೋದ 2 ದಿನಕ್ಕ ನೆನಪ ಬಂದಾಳು ಇವಾಗ ಅತ್ತ ಇತ್ತ ನೋಡತಾನ ರಾತ್ರಿ ಟೈಮದೊಳಗ ಏನ್ ಮಾಡ್ತಾನ್ರಿ ಹೆಂಡತಿ ಮನೆಗೆ ಹೋಗ್ಬೇಕಂತ ವಿಚಾರ ಮಾಡ್ಯಾನ ಹೆಂಡತಿ ಮನೆಗೆ ಹೋಗಲಾಕ ಹಿಡದನ ಲಾಟ್ರಿ ಕೈಯಾಗ ಹೆಂಡತಿ ಮನೆಗೆ ಹೋಗ್ಬೇಕಂತ ರಾತ್ರಿ ಬಾರ ಆಗಿತ್ತಾಗ ಏನ್ ಮಾಡ್ತಿದ್ದವ ತಮ್ಮ ಹೆಂಡತಿ ಊರಿಗೆ ಹೊಂಟ ನಿತ್ತೋ ಸರ್ವತ್ತೇನೊಳಗ ಆಕಿ ಊರಿಗೆ ಹೋಗ್ಬೇಕಾದ್ರ ಹೊಳಿ ಒಂದು ಹಾದಿಯಾಗ ಆ ಹೊಳಿ ದಾಟಿ ಹೋಗೋದಿತ್ತ ಕೇಳ್ರಿ ಆವಾಗ ಹೊಳಿ ದಾಟಿ ಹೋಗ್ಬೇಕಾದ್ರ ನಾವೇನವ್ರ ಇದ್ದಿದ್ದಿಲ್ಲ ಹೆಂಗ ಹೋಗ್ಬೇಕು ರಾತ್ರಿ ಅವತ್ತೇಳಿ ಹೆಂಗ ಇರ್ತಾರ ಕೇಳ್ರಿ ಆವಾಗ ನೀವ ದಾಟ್ಬೇಕಾದ್ರ ಹಾದಿ ಸಮಸ್ಯೆಲ್ಲೋ ಗಾವಾಗ
ಆದಿ ಇವಂಗ ಸಮಸಲಿಲ್ಲ ಒಂದದಗದ ಆಗಿತ್ತಾಗ ಯಾವದ್ರಿ ದಗದದು ಒಂದ ಹೆಣ ತೇಲಿ ಬರ್ತಿತ್ತಪ್ಪ ಹೊಳೆಯ ನೀರಾಗ ಇವ ಬಾಳ ಹೌಸ ಅದು ತಮ್ಮ ತನ್ನ ಮನದಾಗ ನನ್ನ ಹೆಣ್ತಿ ನನಗಾಗಿ ಕೊಡ್ಡ ಬಿಟ್ಟಾಳಂದು ನೀರಾಗ ಕೊಡ್ಡ ಬಿಟ್ಟಾಳಂತ ತಿಳಿದ ಎಳದ ಹೆಣದ ಮ್ಯಾಲ ಕೂತ ಏನಾಯ್ತು ಅವಾಗ ಹೆಣದ ಮ್ಯಾಲ ಕೂತ ದಾಟ್ಯಾನಪ್ಪ ಹಚ್ಚಿ ದಡದಾಗ ಇನ್ನ ಹೋಗೋದ್ರೊಳಗ 2 ಅಂತಸ್ತ ಮನಿ ಎತ್ತಕಿಗ 2 ಅಂತಸ್ತ ಮನಿ ಎತ್ತ ಗಂಡ ಬರೋದ ಗೊತ್ತೇ ಇಲ್ಲ ಏನ್ ಮಾಡಿದ್ರ ಹೆಣ್ಮಗಳು ತಮ್ಮ ರಾತ್ರಿ ಟೈಮದೊಳಗ ಮನೆಗಳ ಮ್ಯಾಳಿನ ಮಾಡಿದಾಗ ಗಂಡ ಬರ್ತಾ ನಂಬುದ ಕನಸ ಮನಸ ಎದ್ದೇದೆಲ್ಲಕ್ಕಿಗ ಗೇಟ್ ಎಲ್ಲ ಬಂದು ಬಸ್ತ ಕೀಲಿ ಹಾಕಿದ್ರ ಅವಾಗ ಏ ಮ್ಯಾಲ ಹೋಗ್ಬೇಕಂತ ತಿಳಿದ ನೋಡತಾನ ಕೂತಾಗ ಏನು ವಿಚಾರ ನಡೆಸ್ಯಾನ ಏ ಸ್ವಲ್ಪ ಒಂದ ಜೋತ ಬಿದ್ದಿತ ಕೇಳ್ರಿ ಆವಾಗ ಮ್ಯಾಲಿನ ಅಂತಸ್ತು ಹಿಡ್ಕೊಂಡ ತೆಳಗಿನ ತಕ್ಕ ಬಿದ್ದಿತ ಆವಾಗ ನನ್ನ ಹೆಂಡತಿ ನನಗಾಗಿ ಹಗ್ಗ ಒಟ್ಟ ಜೋತ ಬೇಡೋ ಬಿಟ್ಟಾಳ ಅಂತ ಹೇಳ್ತಾನ ಅವ ಅನ್ನೋದು ಸಹಿತ ತರಕ ಉಳಿಲಿಲ್ಲ ಹೆಂಡತಿ ಗುಂಗಿನ್ಯಾಗ ಹಗ್ಗ ಅಂತ ಹಾವಿನ ಬಾಲ ಹಿಡಿದು ತನ್ನ ಕೈಯಾಗ ತಮ್ಮ ಹಾವ ಹಿಡಿದ ಹತ್ಯಾನಪ್ಪ ಅಂತಸ್ತದ ಮ್ಯಾಗ ಏ ಮ್ಯಾಲ ಹೋಗಿ ಬಾಗ್ಲ ಬಡದ ಗಾಬರಿಯಾಗಿ ನಿತ್ತಳು ಆಗ ಏನ್ ಮಾಡ್ತಾಳು ಏ ಗಂಡಗ ಕೇಳ್ತಾಳ ಮ್ಯಾಲ ಏರಿ ಬಂದಿರಿ ಹೆಂಗ ಆಗ ಇದ್ದದೆಲ್ಲ ಪರಿಸ್ಥಿತಿ ಹೇಳ್ಯಾನಕೀಗ ನನಗಾಗಿ ನದಿ ಒಳಗ ಕೊಡ್ಡ ಒಂದ ಬಿಟ್ಟಿದ್ಯಾಗ ಇದ್ದಿದ್ದೆಲ್ಲ ಹೇಳ್ತಾನ ಓಡಿ ಹೋಗಿ ನೋಡುದ್ರೊಳಗ ಹೆಣ ಇತ್ತು ದಂಡ್ಯಾಗ 2 ಅಂತಸ್ತೇರಿ ಹೆಂಗ ಬಂದ್ರಿ ಅಂದ್ಳು ಆವಾಗ ನನಗಾಗಿ ಹಗ್ಗ ಬಿಟ್ಟಿದಿ ಅಂದ ಮುದ್ದಿನ ಹೆಣತಿಗ ಏ ಅಲ್ಲಿ ಹೋಗಿ ನೋಡಿದ್ರೊಳಗ ಸರ್ಪ ಒಂದ ಎತ್ತು ಆಗ 50 ರೂಪಾಯಿ ಅವ್ನ್ ಬಿಡು ಅವ್ನು. ಹೌದು ಯಾವ ಗಂಡ ರಾತ್ರಿನ ಹೆಣ್ತಿನ ಬಿಟ್ರೆ ಇರ್ತಿದ್ದಿಲ್ಲ ಕೂತ್ರ ಕುಂಡ್ರದ ನಿತ್ರ ನಿಂದು ಆಕಿ ಸಂಗಟ ಎಲ್ಲ ಯಾವತ್ತೂ ಜೋಡಿದ್ದ ನಾಗರ ಪಂಚಮಿ ಹಬ್ಬಕ್ಕೆ ಹೋಗಿಳ ಹೆಣ್ತಿ ಹೌದವ ಹೊರಗಿನ ದೇವರು ತೋರಿಸ್ಕೊಟ್ಟಾರ ಸುದ್ದಿ ಹೇಳತ್ತೀನಿ ಹೇಳವ ಇವನು ಸುನಾಳ್ದವಂಗ ಹಾ ಹೌದು ಯಾಕಂದ್ರೆ ರಾಮಾಯಣಿ ಮಹಾಭಾರತ ಬಡದಾಡಂಗಿಲ್ಲ ಅಂದ್ರೆ ಈ ಕಡೆ ಅದಾವ್ರಲ್ಲ ಹಾದಿಗಳು ರಗಡ ಹೌದು ಹೌದಲ್ಲ ಈಸ್ ಬಂದವಾಗ ಏನು ಹೊಳಿ ಭಾಳ ಇಡನ್ರಿ ಇಲ್ಲ ಹಂಗ ಯಾವಾಗ ದಾಟಿ ಹೋಗ್ಬೇಕಾಗಿತ್ತು ಅಲ್ಲಿ ಒಂದು ಹೊಳೆ ಇತ್ತು ಹೊಳ್ಯಾಗ ಒಂದು ಹೆಣ ಬರ್ತಿತ್ತ ತೇಲಿ ಹೌದ್ರಿ ನಾನು ಹೆಣ್ತಿ ನನಗಾಗಿ ಕೊಡ್ಡ ಬಿಟ್ಟಾಳ ತಿಳ್ಕೊಂಡು ಕೊಡ್ಡದ ಮೇಲೆ ಕೂತು ಬರ್ಲಾತ ಹೆಣ ಐತಿ ಅನ್ನೋದು ಅರು ಇಲ್ಲ 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 ಆ ಹೆಣ ಮತ್ತ ಹೋದ ಆಚೆ ಕಡೆ ದಾಟಿ ಹೆಣ್ತಿದ್ 2 ಅಂತಸ್ತ ಮನಿ ಇತ್ತ ರಾತ್ರಿ ಬಾರ ಆಗಿತ್ತ ಹೌದ ಗಂಡ ಬರ್ತಾನ ಅನ್ನೋದು ಕನಸಿಲ್ಲ ಮನಸ್ಸಿಲ್ಲ ಏನೇನು ಇಲ್ಲ ಆ ಒಳೆ ನಾಗರ ಪಂಚಮಿ ಹಬ್ಬದಾಗ ಒಂದು ದೊಡ್ಡದ ಹಾವು ಜೋತು ಬಿದ್ದಿತ್ತು ನನ್ನ ಹೆಣ್ತಿ ನನಗಾಗಿ ಹಗ್ಗ ಕಟ್ಟಿ ಅಂದಿವ ಹೌದು ಹೌದಲ್ಲ ಸರ್ಪದ ಬಾಲ್ ಹಿಡಿದ ಜೋತು ಬಿದ್ದ ಮ್ಯಾಲ ಹೋದ ಹೆಣ್ತಿ ಗಾಬರಿ ಕೇಳ್ತಾಳ ಹೌದು ಹೆಂಗ ಬಂದಿ ಸ್ವಾಮಿ ಪತಿದೇವ ಹೆಂಗ ಬಂದಿ ನೀ ಮ್ಯಾಗ ಹೊಳಿ ದಾಟುದೈತಿ ನಾವಿನ್ಯಾರು ಯಾರು ಇಲ್ಲ ಹೌದಲ್ಲ ಮ್ಯಾಲ ಬಾತಿಯ ಹಗ್ಗ ಯಾರು ಬಿಟ್ಟಿಲ್ಲ ಅಂದಾಗ ಹೆಂಗ ಮಾಡ್ತಿ ಅಂದಾಗ ಏನ್ ಹೇಳ್ತಾನು ಓಡಿ ಹೋಗಿ ನೋಡು ಗುಡ್ದ ಹೊಳಿ ದಂಡ್ಯಾಗ ಹೆಣ ತೀಲತಿತ್ತ ನಮ್ಮ ಮ್ಯಾಲ ಬಂದ ನೋಡು ಗುಡ್ದ ಹಾವು ಗಾಳಿಯಾಗಿ ಮೂಲಿಯಾಗಿ ಬಿದ್ದಿತ್ತು ಅಜಗರ್ ಹಾವು ಇತ್ತು ಅವಾಗ ಅಂದಳಕಿ ಏನಂತೇವ ಅಲ್ರಿ ಪತಿದೇವ ಅಂದಳಕಿ ಹೌದ ಇಟ್ಟ ನನ್ನ ಮ್ಯಾಲ ಮೋಹ ಮಾಯ ಮೋಹ ಭಕ್ತಿ
ಇಟ್ಕೊಂಡ ನನ್ನ ತನಕ ಬಂದಿಯಲ್ಲನ ಹೌದಲ್ಲ ಹಾ ಹೌದ್ ನನ್ನ ಮ್ಯಾಲ ಮಾಯಾ ಮೋಹ ಭಕ್ತಿ ಇಟ್ಕೊಂಡ ನನ್ನ ತನಕ ನೀ ಬಂದಿ ಅಂದ್ರ ಬಂದಿ ಅಂದಾಗ ಇದ ಮಾಯಾ ಮೋಹ ಭಕ್ತಿ ಶ್ರದ್ಧಾ ನಿಷ್ಠ ಹಾ ಹೊರಗದಾನಲ್ಲ ಅವ್ ನಿನ್ನ ಪರಮಾತ್ಮನ ಮೇಲೆ ಇಟ್ಟು ನೋಡು ನಿನಗ ಮೋಕ್ಷ ಆಗ್ತೈತಿ ಅಂದಾಗ ಹೌದು ಹೌದು ಅವಾಗ ಒಂದು ಮಾತು ಹೇಳಿದಿವ ಗಂಡ ಏನಂತ ಹೇಳ್ತಾನು ನೋಡು ನಿನ್ನಿಂದ ನಾ ಹೊರಗಿನ ದೇವ್ರ ನನಗೆ ಗೊತ್ತಿದ್ದಿದ್ದಿಲ್ಲ ಹೌದಲ್ಲ ನಿನ್ನಿಂದ ನಾ ಹೊರಗಿನ ದೇವ್ರ ಕಂಡನೆ ಅಂದ್ರೆ ಇವತ್ತು ನಿನ್ನ ದಾಸ ನಾನು ಜಗದಾಗ ತುಳಸಿ ದಾಸ ಅಂತೇಳಿ ನನ್ನ ನಾಮ ಕೊಂಡಾಡ್ಲತ್ತೇಳಿ ಅಂದ ಹೌದು ಹೌದೇವ ಅದಕ್ಕೆ ತುಳಸಿಯ ದಾಸ ಆತ ನಾಮಕರಣ ಬತ್ತ ಇವ ಹೆಂಗ ತಿರುಗುತ್ತಾ ನೋಡ್ರಿ ಮದ್ವಿ ಅಂದ್ರ ಪತ್ರೋಳಿ ಆಡ್ಸರ್ಗತ್ಲಿ ಇಲ್ಲ ಇವನ್ ಚಟಾನ ಐತಂಗ ಆರ್ಸೋದು ಪತ್ರೋಳಿ ಅದಕ್ಕ ಏನೇನ್ ಹೇಳತ್ತಾರು ಏನ್ ಹೇಳ್ತಾನ್ರಿ ಹೊರಗಿನ ದೇವ್ರು ಹಿಂಗೈತೆ ತೋರಿಸಿ ಕೊಟ್ಟರು ನಮ್ಮ ತಾಯಿ ತುಳಸಾದೇವಿ ಯಾವ ತುಳಸಿದಾಸ ಅಂತ ಹೇಳಿ ಜಗದಾಗ ಹೆಸರು ಗಳಿಸ್ಯಾನ ಹೌದು ಹೌದೇವ ಅದಕ್ಕ ಹೆಣ್ತಿದಿಂದಲ್ಲ ಹೆಣ್ತಿದಿಂದ ಮುಕ್ತಿ ಗಣ್ತಿದು ಹೌದು ಹೌದಲ್ಲ ಅದಕ್ಕೆ ಏನ್ ಕೇಳತ್ತಾರಪ್ಪ ಮತ್ತೀಗ ಮತ್ತೇನ್ ಕೇಳ್ತಾವ ಉಳಿತೇನ ಗಜರಿಕಾಯಿ ಅತ್ತ ಹಾ ಉಳಿತಿ ಅದ ಯಾವ ಇರ್ವತ್ತೆ ಬಿಡು ಗಜರಿಕಾಯಿ ಮೂಲಂಗಿ ಅವೆಲ್ಲಾರ ಮನೆಯಾಗ ಇರ್ತಾವಲ್ಲವ ಮುಂದ್ ಕಿಸಿದತ್ತ ಹಿಂದ ಬಿಚ್ಕೋತ ಬತ್ತತ್ ಉಳಿತೇನ ಗಜರಿಕಾಯಿ ಇರ್ರಿ ಏನ್ ಕಿಸೋದು ತಳಗಿನ ಸೊಂಡಿಲ್ಲ ಹೊಡಿ ಅವ ಇರುವತ್ತ ಅದನ್ರಿ ಮಾಡ್ಕೋಲಕ ಅಲ್ಲ ಅದಕ್ಕೆ ಏನ್ ಮಾಡ್ಬೇಕಾಗೈತಿ ತಗೋಯವ ನಾ ಮಾಡ ಬಂದ್ ಮಾತು ಏನಂತ ಹೇಳ್ರಿ ಈ ಹೆಣ್ಣು ಮಕ್ಕಳಿಗೆ ಗಂಡ ಬೇಕಲ್ವ ಹಾ 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 ಗಂಡಿಲ್ಲಾರ್ದ ಯಾರು ಹಾಡ್ದಿರಿ ಅಂದ್ರೆ ಒಟ್ಟ ಗಾಂಡ ಇರ್ಲಾರ್ದ ಯಾರು ಹಾಡೋದಿಲ್ಲ ಹಾ ಇದನ್ನ ಕೇಳ್ತಾರವ ಅನ್ನುವಂತ ಅದೊಂದು ಭ್ರಮೆ ಹೊಕ್ಯದರಿಪ್ಪ ಒಳಗ ದೇವ್ ಬಿಡ್ಬೇಕು ಯಾರು ಹಾಡದಿಲ್ಲ ಅಂದಿ ಗಾಂಡ ಇರ್ಲಾರ್ದ ಹಾಡದವ್ರು ಅದಾರಿಪ್ಪ ಬಹಳ ಮಂದಿ ಅದಾರ ನೀವು ನೋಡಿಲ್ಲ ಶರಣಪ್ಪ ಶಿವಪ್ಪ ಭೀಮನವ್ರ ಅದೇ ರೀತಿಯಾಗಿ ಶರಣಪ್ಪ ಕಾಕವರು ಶಿವಪ್ಪ ಭೀಮನ್ ಅವರ ಇವರು ಅದ್ರ ಕಲೆಗೆ ಬೆಲೆ ಕೊಟ್ಟು 21 ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಅದ್ರ ತುಂಬಾ ಆಭಾರಿಯಾಗಿದ್ದೇನೆ ಹೊಲಗ ತಂಗಿ ಅದಕ್ಕೆ ಮತ್ತೇನಾಯ್ತು ಇವೇನೋ ನಮ್ಮ ದೈವದವ್ರು ಇಟ್ಟಿದ್ರೆ ಏನಂತ ಹೇಳಿ ಒಳಗಿನ ದೇವ್ರ ಹೆಚ್ಚು ಏನು ಹೊರಗಿನ ದೇವ್ರ ಹೆಚ್ಚು ಹೌದು ಇಟ್ಟಿದ್ರಲ್ಲ ನನಗೆ ತಿಳಿದಟ್ಟ ನಾವು ಒಳಗಿನ ದೇವ್ರು ಯಾವ್ದು ಹೊಳಗಿನ ದೇವ್ರ ಇದು ತಿಳಿಸ್ಕೊಟ್ಟನಿ ಹೌದಲ್ಲ ಮತ್ತು ಹೊರಗಿನ ದೇವರ ತೋರಿಸ್ಕೊಟ್ಟವ್ರ ಹಾದಿನೂ ಹೇಳಿಕೊಟ್ಟನಿ ಹೌದು ಹೌದು ಏನ ಗಂಡ ಹಾಡೋರು ಸವಾಲ್ ಏನು ಕೇಳತ್ತಾರು ಏನಂತ ಕೇಳ್ತಾರಿ ಗಂಡ ಇರ್ಲಾರ್ದ ಯಾವಾಗ ಹಾಡದಾಳ ಜಗತ್ತಿನೊಳಗ ಅಂತ ಕೇಳ್ತಾನವ ಹೇಳ್ತಾನೆ ಕೇಳ್ತಮ್ಮ ಯಾರು ಹಾಡದಾರ ಗಂಡ ಇರ್ಲಾರ್ದ ಹೌದು ಹೌದಲ್ಲ ಇದು ಹೊಲದ ಗಂಡ ಹಾಡೋರ ಪ್ರಶ್ನೆ ನನಗ ಕೇಳ್ತಾರೋ ಹೌದ ಗಂಡನ ಮಾಡ್ಕೊಳ್ಳಾರ್ದ ಮಕ್ಕಳ ಯಾವಕ್ಕೆ ಹಾಡದಾಳ ಜಗದಾಗ ಹುಟ್ಟಬೇಕಾದ್ರ ಮಗಲಾಗ ಗಂಡ ಬೇಕ ಅಂತ ಮ್ಯಾಗ ಇವ ಕಾಕನ ರೊಕ್ಕ ತಗೋರು ತಮ್ಮ ಮೊದಲ ಕೈಯಾಗ ಹೆಸರು ಹೇಳತಾನ ಅವನ ಮುಂದ ಕಿವಿ ಕೊಡೋ ಈಗ ಬಸವರಾಜ ಅಣ್ಣ ಬಾಸ್ಗಿ ಅಂತ ಕೇಳ್ರಿ ಇದ್ರಾಗ 51 ರೂಪಾಯಿ ಕೊಟ್ರು ಯಪ್ಪ ಬಸವರಾಜ ಅಣ್ಣ ಅವ್ರಿಗೆ ತುಂಬಾ ಬರಿಯಾಗುವೆ ಹೌದು ಹೌದು ಏ ಸದಾ ಲಕ್ಷ್ಮೀ ವಾಸ ಇರ್ಲಿ ಅವ್ರ ಮನೆಯಾಗ ಓದ ರೊಕ್ಕ ಕೊಡ್ತಾನ ತಮ್ಮ ದಾರದ ಅಂಗಡಿಯಾಗ ಯಾವನೋ ದೊಡ್ಡ ದೈವ ನಿನ್ನ ಕೈಯಾಗ ಕೊಟ್ಟಾನೋ ಈಗ ಇದು ಹೊಲದ ಗಂಡ ಹಾಡೋರ ಪ್ರಶ್ನೆ ನಮಗ ಕೇಳತಾರೋ ಏನಂತ ಕೇಳ್ತಾರ ಗಂಡ ಇರಲಾರ್ದ ಮಕ್ಕಳ ಯಾವಕ್ಕೆ ಹಾಡದಾಳ ಜಗದಾಗ ಕೂಸ ಆಗಬೇಕಾದ್ರ ಗಂಡ ಬೇಕು ಅಂದಿ ಮಗ್ಲಾಗ ಗಂಡ ಇರಲಾರದೆ ಮಕ್ಕಳ ಹಾಡದವ್ರ ಅದಾರ ಈಗ ಬತ್ತೋಡ್ ಹುಲಿ ಇದು ತಮ್ಮ ಅವರ ಲಿಸ್ಟ್ ತೆಗೆದ ಕೊಡುವೆ ನಿನ್ನ ಕೈಯಾಗ ಅಕ್ಕ ನಾಗಮ್ಮಂತ ಇದ್ಳು ತಮ್ಮ ಕಲ್ಯಾಣದೊಳಗ ದಿನ ನಿತ್ಯ ಬಾಂಡೆ ಬೆಳಗತ್ತಿದ್ಳ ಗುಡಿಯ ಒಳಗ ದೊಡ್ಡದ ಒಂದ ಮಠದ ಒಳಗ ಸಾಧು ಸತ್ಪುರುಷರಾಗ ಏನ್ ಮಾಡ್ತಿದ್ರು ಏ ಪುರಾಣ ಹೇಳತ್ತಿದ್ರ ಒಂದು ತಿಂಗಳ ಅವಾಗ ಅಲ್ಲಿ ತಾಟ ತೊಳೆಯತ್ತೀಳ ಅಕ್ಕ ನಾಗಮ್ಮವಾಗ ಬಾಂಡೆ ಹಾಕಿ ಬೆಳಗುವಾಗ ಒಂದ ದಿವಸ ತಗದ
ಏನಾಯ್ತ್ರಿ ಮುಂದ ಒಂದ ತಾಟಿನ ಒಳಗ ಅನ್ನ ಉಳದಿತ್ತು ಅದರಾಗ ಆ ಅನ್ನ ಒಟ್ಟ ಚೆಲ್ಲಬಾರ್ದಂತ ತಿಳಿದಳು ಮನದಾಗ ಅನ್ನ ಹತ್ಯ ಒಟ್ಟ ಮಾಡಬಾರ್ದಂದಳು ಆಗಿನ ಗಳಿಗ್ಯಾಗ ಅನ್ನ ನೆಲಕ ಚೆಲ್ಲಿದರ ಪಾಪ ನನಗ ತಟ್ಟುವುದ ಹೌದು ಏ ಒಟ್ಟ ಒಂದ ತಗದ ಮಾಡ್ಯಾಳ ಕೇಳ್ರಿ ಆವಾಗ ಆ ಮಿಕ್ಕಿದ ಅನ್ನ ಉಂಡಳ ತನ್ನ ಹೊಟ್ಟಿಯ ಒಳಗ ಅದೇ ಅನ್ನ ಉಂಡ ಮುಂದ ಕೆಲವೊಂದ ದಿನ ಕಳೆದು ಏನದು ಕಲ್ಲು ಏ ಮುಂದ ಗರ್ಭಧಾರಣ ತಾಳಳ ಕೇಳ್ರಿ ಆವಾಗ ಅಲ್ಲಿ ಗರ್ಭಧಾರಣ ತಾಳಿ ನಿತ್ಳ ಆಗಿನ ಗಳಿಗ್ಯಾಗ ತಮ್ಮ ಒಂದ ತಗದ ಆತ ಕೆಲ ಒಂದ ದಿನದಾಗ ಒಟ್ಟ ಯಾರನ್ನು ಮುಟ್ಟೆ ಇಲ್ಲ ಶರ್ಗ ಯಾರಿಗೆ ಹಾಸ್ಯ ಇಲ್ಲ ಹೌದವ ಏ ಪಿಂಡ ಮಾತ್ರ ಮೂಡ್ಯದಪ್ಪ ನನ್ನ ಹೊಟ್ಯಾಗ ಮಂದಿ ಕೇಳಿದಾರ ಹೆಂಗ ಮಾರಿ ತೋರ್ಸ್ಲಿ ಅವರಿಗೆ ಎಷ್ಟ ತಿಳದ ನಾಗ ಮಾಗ ಬಾಕ್ಲ ಹಿಕ್ಕೊಂಡ ಕುತ್ತಾಳ ಒಳಗ ಮತ್ತೇನೈತಿವ 6 ತಿಂಗಳ ತನಕ ಬಾಗಲ ತೆರೆಯಲಿಲ್ಲ ಒಟ್ಟಾಗ ಜನ ಎಲ್ಲ ಚೇಳಕತ್ತರ ಕೇಳ್ರಿ ಹೆಂಗ್ಯಾಂಗ ನಾಗಮ್ಮ ಒಟ್ಟ ಬಾಗಲ ತೆರೆದಿಲ್ಲ 6 ತಿಂಗಳ ಆತೀಗ ಅದಾಳೇನ ಒಳಗ ಸತ್ತಾಳಂತ ತಿಳಿದ ಮಂದಿ ಕೂಡಿ ಏನ್ ಮಾಡ್ತಾರ ಮಂದಿ ಕೂಡಿ ಏ ಬಾಗಲ ತೆರಿಲಕ್ ಹೋದಾರಪ್ಪ ನಾಗಮ್ಮನ ಮನೆಯಾಗ ಹೋಗೋದ್ರೊಳಗ ಅಲ್ಲಿಗೆ ಇಲ್ಲಿಗೆ ಹೊಟ್ಟೆ ಬಂದಿತ್ತು ಅಕ್ಕಿ ಹೊಟ್ಟಿ ನೋಡಿ ಮಂದಿ ಬಾಯಿಗೆ ಬಂದಂಗೆ ಬೇಯತಾರ ಮತ್ತೇನೈತಿವ ಒಟ್ಟ ಲಗ್ನ ಆಗಿಲ್ಲ ನಾಗಮ್ಮ ನಿನಗ ಇದ್ರಾಗ ಯಾವ ಹಾದ್ರ ಪಿಂಡ ಹೊತ್ತದೆವ್ವ ನಿನ್ನ ಹೊಟ್ಯಾಗ ಇಂಥ ಸಾಡೆ ಸಾತಿ ಇರಬಾರ್ದಂದ್ರ ನಮ್ಮ ಸನಿದಾಗ ಏ 3 ಮಂದಿ ಎಲ್ಲ ಕೂಡಿ ಕಲ್ಲು ತಗೊಂಡ ಒಗಿಯತಾರೋ ಏನಾಯ್ತು ಮುಂದ ಎಷ್ಟ ಹೇಳಿದರ ತಿಳಿದ ಬರಲಿಲ್ಲೋ ಮಂದ್ಯಾಗ ಆಗ ಹೊಟ್ಟೆನ ಕೂಸ ಒದರಿ ಹೇಳತ್ತಿತ್ತೋ ಮಂದ್ಯಾಗ ಹೊಟ್ಟಿ ಒಳಗಿನ ಕೂಸ ತಮ್ಮ ಮಂದಿಗೆ ಒದರಿ ಹೇಳತ್ತೇತೋ ಏನಂತವ ನನ್ನ ತಾಯಿ ಯಾರಿಗೆ ಶರಗ ಹಾಸಿಲ ಧರುಣಿ ಮ್ಯಾಗ ನಾನು ಹಾದರ ಪಿಂಡ ಮೂಡೆ ಇಲ್ಲ ಗರ್ಭದ ಒಳಗ ಅನ್ನದ ಪ್ರಸಾದದಿಂದ ಹುಟ್ಟಿ ಬಂದನೆ ನಾಗಮ್ಮನ ಹೊಟ್ಯಾಗ ಕೆಲವೊಂದ ದಿನವದೊಳಗ ನಾನು ಜನಸಿ ಬರತ್ತೇನೆ ಹೌದಲ್ಲ ಚೆನ್ನ ಬಸವಣ್ಣಪ್ಪ ಹುಟ್ಟಿ ಬರ್ತೀನಿ ಧರುಣಿಯ ಮ್ಯಾಗ ಅದಕ್ಕ ಗಂಡ ಇಲ್ಲದ ಹಡದಳ ನಾಗಮ್ಮ ಕೇಳೋ ಇದ್ರಾಗ ಏನ್ ಹೇಳ್ತಾರೋ ಏನ್ ಹೇಳ್ತಾರೆ ಅವ ಗಂಡ ಇರ್ಲಾರ್ದ ಯಾರು ಹಾಡದ್ರು ಅಂತ ಕೇಳ್ತಾನೆ ಮೀಸಿ ಮಾಮ ಈಗಿನ ತಗದ್ ಬೇರೆ ಬಿಡ್ರಿ ಇವು ಇವಂದ್ ಹೆಂಗ್ರಿ ಇವ್ ಕಲಿಯುಗದ ಇದು ತೊಗಲ ಗಂಡಿನ ಸುದ್ದಿ ಹೇಳತ್ತೇನ್ರಿ ಹಾ ತೊಗಲಾನ ಗಂಡಿದು ಬರೇ ಕೌಂದಿ ಗಂಡಿನ ಸುದ್ದಿನ ಹೇಳಬ್ಯಾಡ ಇದ್ರ ಅಚ್ಚಿ ಕಡೆ ಸುದ್ದಿ ಹೇಳತ್ತೇನೆ ಹೌದು ಹೌದಲ್ಲ ಗಂಡ ಇರ್ಲಾರ್ದ ಯಾರು ಹಾಡದಾರು ಅಂತ ಕೇಳಿದ್ದ ಅಕ್ಕ ನಾಗಮ್ಮ ಮಿಕ್ಕಿದ ನಾ ಉಂಡದ ಬಳಕ ಬರೇ ತಾಯಿಗೆ ಹೊಟ್ಟಿ ಒಳಗ ಹಾ ಪಿಂಡ ಮೂಡಿದಾಗ ಊರ ಮಂದಿ ಎಲ್ಲ ಬಂದ ಬಾಯಿಗೆ ಬಂದಂಗ ಬೈಲಾತರ ಲಗ್ನ ಆಗಿಲ್ಲ ಹೌದ ನೀರೇ ಗಂಡನ ಮಾಡ್ಕೊಂಡಿಲ್ಲ ಖರೀ ಐತಲ್ಲ ಮತ್ತ ಹೆಂಗ ನಿನ್ನ ಮದುವೆ ಆತು ಹೆಂಗ ನಾ ಇದು ಗರ್ಭಧಾರಣ ತಾಳಿವಿ ಅವಾಗ ಏನ್ ಹೇಳ್ತಾರು ಅಂದಾಗ ಅವಾಗಂದ್ರು ಹಾ ತಾಯಿ ಹೇಳ್ತಾಳ ಅಕ್ಕ ನಾಗಮ್ಮ ನಾ ಯಾರಿಗೆ ಶರ್ಗ ಹಾಸಿಲ್ಲ ಹೌದವ ಆದರೂ ಹಾ ನನಗೆ ಇಂಥದ್ದು ಅನ್ಯಾಯ ಕೆಲಸ ಮಾತಾಡಬೇಡ ನೀವು ಅಂದ್ರು ಕೇಳಿಲ್ಲ
ಅವಾಗ ಏನ್ ಮಾಡ್ತಾರು? ಅಲ್ಲಿ ಒಂದು ಅಗದಾಗ್ಯದರಿಪ್ಪ. ಏನಾಗಿದ್ರವ? ಊರಾನ ಮಂದಿ ಎಲ್ಲ ಕಲ್ಲು ತೊಗೊಂಡು ಹೋಗಿಲ್ಲತ್ರ ಇಂಥ 7:30 ಇರಬಾರ್ದು ನಮ್ಮ ಸನಿದಾಗ, ನಮ್ಮ ಮನೆ ಒಳಗೆ ಮಕ್ಕಳದಾವ, ಇದನ್ನು ನೋಡಿ ಎಲ್ರಿ ಕಲ್ಲು ತೆಗಿಲತ್ತಾವ ತಿಳ್ಕೊಂಡು ಹೌದು ಊರು ಬಿಟ್ಟು ಹೊರಗೆ ಹಾಕೋನಿಕಿನ ಅಂತೇಳಿ ಕಲ್ಲು ತೊಗೊಂಡು ಹೋಗಿಲಾಕತ್ರ. ಅವಾಗ ಏನಾಯ್ತು ಮುಂದೆ? ಅವಾಗ ಅಕ್ಕನಾಗಮನ ಹೊಟ್ಟಿ ಒಳಗೆ ಮೂಡಿದ ಚೆನ್ನ ಬಸವಣ್ಣ ಅದ್ರ ಹೇಳಕತ್ತ ಹೊಟ್ಟಿ ಒಳಗೆ. ಹೌದು, ಏನಂತ ನನ್ನ ತಾಯಿಗೆ ನಿಂದಾಡಬೇಡ್ರಿ, ಊರು ಬಿಟ್ಟು ಹೊರಗೆ ಹಾಕಬೇಡ್ರಿ, ಚೆನ್ನ ಬಸವಣ್ಣ ಹುಟ್ಟಿ ಬರಾವದನಿ ಅನ್ನದಾಗಳದಿಂದ ತಾಯಿ ಗರ್ಭದೊಳಗೆ ಮೂಡೇನ್ಯ ಅಂದಾಗ ಹೌದು ಹೌದು ಅವಾಗ ಧನ್ಯ ಧನ್ಯ ಅದೀವಿ ನಾವು ಇಂಥ ಮಗುವಿಗೆ ಜನ್ಮ ಕೊಡ್ಲಾತಿ ಅಂತೇಳಿ ಊರ ಒಳಗೆ ಮೆರವಣಿಗೆ ತೆಗ್ದಾರ ಎಷ್ಟೋ ಮಂದಿ. ಹೌದ್ರಿ. ಗಾಂಡಿ ಇರ್ಲಾರ್ದ ಯಾರು ಹಡ್ದಾರ ಅಂದಿಲ್ಲ, ಗಾಂಡಿರ್ಲ ಹಡ್ದಾಳ ಯಾರ? ಅಕ್ಕನಾಗಮ್ಮ. ಹೌದು ಹೌದವ. ವಿಷಯನಿಂದ ನಿನಗೆ ಪ್ರಶ್ನೆ ಉತ್ತರ ತೆಗೆದು ಕೊಟ್ಟನಿಪ್ಪ. ಇಲ್ಲಿಗೆ ಮುಗಿತಲ್ಲ. ಇನ್ನು ಗಣಪತಿದು ಗಣಪತಿದೇನು ಹೇಳ್ಯಾರು? ಗಣಪತಿ ಏನಾಯ್ತಲ್ಲ, ನೀವು ಮಾಡ್ಯಾಗ ಯಾಕೆ ಕುಂಡಿಸ್ರಿ ಗಣಪತಿನ ಅಂತ ಕೇಳಿದ್ರು. ಅವ ಏನಂತಾನು? ಮೊದಲು ಏನಿದ್ರಲ್ಲ ಗಣಪತಿನ ಕುಣಿಸ್ಬೇಕಾದ್ರೆ ಚೌಕಟ್ಟು ಬೇಕತ್ತಾನ. ಚೌಕಟ್ಟು ಬೇಕತ್ತ. ಚೌಕಟ್ಟು ಬೇಕಾಗಿಲ್ಲ ನಿನಗೆ, ಚೌಕ ಅಂತ ಅದೊಂದು ಕುಬಸ ಬೇಕು. ಚೌಕಟ್ಟು ಅದಕ್ಕೆ ನಿನಗೆ ಹತ್ತೈತಿ? ನಿನಗಿಲ್ಲ ಅದ ಮ್ಯಾಲ ಗಾವ್ ಮಾಡಿ ಒಂದು ಕುಬಸ್ ಇತ್ತು, ನೀ ಬರ್ತಿ. ಹೌದು ಹೌದು. ಮತ್ತ ಕುಬಸ್ ಇರ್ಲಿಕ್ಕ ಬರ್ತಿ ಏನ ಒಳಗ? ಇವ ಹೆಂಗ್ ಬರ್ತಾನ? ಬರುದಿಲ್ಲ ಹಂಗ. ಬರಂಗಿಲ್ಲ. ತಾಯಿ ಮಗ ನೀನು ಒಂದು ಮಾತು ಹೇಳ್ತಾನೆ ಕೇಳು. ಹೇಳಿವ. ನಿನಗೆ ಯಾಕ ನಾ ಇದು ಶರೀರ ಒಳಗೆ ಶೋಧ ಮಾಡಿ ಹೇಳ್ತಿ ಅನ್ನೋದು ಕೇಳಿ ನಿನಗ. ಹೌದು ಹೌದಲ್ಲ. ಗಣಪತಿನ ಮಾಡಿನೊಳಗೆ ಯಾಕೆ ಇಡ್ತಾರತ್ತ ಕೇಳಿನಿ, ಆದ್ರ ಆ ಮಾತು ಅವಂಗ ತಿಳಿದಿಲ್ರಿ. ತಿಳಿದಿಲ್ಲ. ಅವ್ನ ಗುರುತು ಇಲ್ಲ. ಗಣಪತಿನ ಮಾಡಿನೊಳಗೆ ಯಾಕೆ ಇಡ್ತಾರ ಗೊತ್ತೇನ? ಯಾಕೆ ಇಡ್ತಾರಿ? ಅವ್ ಹುಟ್ಟಿದು ಶರೀರ ಅನ್ನುವಂತ ಮಾಡಿನೊಳಗಿಂದ ಹುಟ್ಟ್ಯಾನವ. ಹೌದು ಹೌದಲ್ಲ. ಶರೀರ ಅನ್ನುವಂತ ಮನಿ ಒಳಗಿಂದ ಹುಟ್ಟಬೇಕಾಗೈತಿ, ಅನಾಟ್ಲೇನ ಓದ ಮಾಡ್ನ್ಯಾಗ ಇಡಬೇಕಾಗೈತಿ. ಹೌದೇವ. ಮಾಡ್ನ್ಯಾಗ್ರೆ ಕಾಯಂ ಇಡ್ತಾರ ನೀವ್ನ? ಇಲ್ಲ. ಅವಾಗ ಗಂಗಾದೇವಿ ಅಂದಳು ಏನಂತ? ಅಲ್ಲ ಪಾರ್ವತಿ ಅಂದಳಕಿ, ನಿನ್ನ ಮಗ ಅದಾನು, ಓದ್ ಕಿಶಿಂದ ಅಗದಿ ಮೆರವಣಿಗೆ ಮಾಡಿ ಚಂದಂಗಿ ನನ್ನ ಮಗ ಅಂತ ಹೇಳ್ತಿ. ಹೌದು. ನಿಮಗೆ ಯಾವಾಗ ಒಲ್ಲಾಗ್ತಾನ ಅವಾಗ ನಾನು ಉಡಿಯಾಕ ಹಾಕ ನಾ ಇಟ್ಕೋತಾನ ಅವನಂದಾಳಕಿ. ಹೌದು ಹೌದಲ್ಲ. ನಿನ್ನ ಮಗ ಯಾವಾಗ ಒಲ್ಲಾಗ್ತಾನ ಅವಾಗ ನಾನು ಉಡಿಯಾಕ ಹಾಕಂದಾಗ ಅದಕ್ಕೆ ಏನ್ ಮಾಡ್ತಾರೋ? ಏನ್ ಮಾಡ್ತಾರೆ? ಗಣಪತಿನ ಕೆಲವೊಂದು ದಿವಸ ಕುಣಿಸ್ತಾರ. ಪಾರ್ವತಿ ಮಗ ಅವಾಗ. ಹೌದು. ಕುಣಿಸಿದಾಗ ಪಾರ್ವತಿ ಮಗಲ್ಲ. ಆಮೇಲೆ ಎತ್ತಿರಂದ್ರ ಗಂಗವನ ಮಗ. ಗಂಗಾ ತಾಯಿ ಇಟ್ಕೋತಾಳ. ಅವ್ನು ಎಷ್ಟೋ ವರ್ಷ ಗಂಟ್ಲೆ ಹೊಟ್ಟೆ ಅಲ್ಲೇ ಹೌದು ಹೌದು ತನ್ನ ನೀರಾಗ ಹೋಗಿತಾರ. ನೀರಿನಾಗ ಯಾಕೆ ಹೋಗಿತಾರು? ಯಾಕೆ ಹೋಗಿತಾರು? ಗಂಗಾದೇವಿ ನಿನ್ನ ಮಡಿಲೊಳಗನ ಇರ್ತಾನ ಅಂತೇಳಿ ಗಣಪತಿ ಅಂದಾಗ ಓದಿಟ್ಕೋತಾರ ಅಲ್ಲಿ. ಹೌದು ಹೌದಲ್ಲ. ಅದಕ್ಕ ನೀರಿನಾಗ ಹೋಗಿತಾರ. ಮತ್ತೊಂದಲ್ಲ ಮಗದೊಂದಲ್ಲ, ನೀರಿನಾಗ ಹೋಗಿಬೇಕಾದ್ರ ಗಂಗಾದೇವಿ ಅವಂಗ ತಾಯಿನ ಹೌದ. ಹೌದು ಹೌದಲ್ಲ. ಅಂಟ್ಲಲ್ಲಿ ಹೋಗಿ ಇಡ್ಬೇಕಾಗೈತಿ. ಮತ್ತೆ ಇದು ಅಲ್ಲದ ಏನ್ರಿ? ಯಾಕಪ್ಪ ಅಂದ್ರೆ ಇಲ್ಲಿ ಆ ಗಣಪತಿನ ವಾಣಿ ಯಾಕೆ ಆಗಬೇಕಂತ ಕೇಳಾನ. ಅದಕ್ಕ ಇರ್ಲಿ, ಎಟ್ಟು ಕೇಳೈತಿ ಅವಂಗ ಅಟ್ಟು ಹೇಳ್ಕೊತ ಬಂದಾನ ಅವನು ತಿಳಿದಟ. ಹೌದು ಹೌದು. ಅದಕ್ಕೆ ಈಗ ನೀವೇನು ಕೇಳ್ಬೇಕತ್ತೀರಿ? ಏನಂತೇವ? ಇದನ್ನ ಒಟ್ಟ ಬಿಡ್ಲಾಕ್ ಹೋಗುದು. ಯಾಕಂದ್ರ ಹೊರಗಿನ ದೇವರ ತೋರಿಸ್ಕೊಟ್ಟವ್ರು ನಾವ್ ಹೇಳಿದ್ವಿ. ಹೌದು ಹೌದು. ಈಗ ಹೊರಗಿನ ದೇವರ ತೋರಿಸುದತಿ ಇನ್ನೂ ಒಂದು ಲೇಖನ್ಯಾಗ. ಹೆಂಗ್ರಿ? ಹೆಂಗ್ ಹೇಳ್ರಲ್ಲ? ಹೊರಗಿನ ದೇವರ ಕಂಡಾನ ಯಾರಿಗೆ? ಮಾರ್ಕಂಡಾಗಿ ಸಹಿತ ಹೊರಗಿನ ದೇವರ ಕಣ್ಣ ಕಾಣಬೇಕಾಗೈತಿ. ಹೌದು ಹೌದು. ಏನಂತ ಹೇಳಿ? ಏನಂತೇವ? ಬರೇ ಇವನ ಆಯುಷ್ಯ ಎಟ್ಟಿತ್ತು? ಎಟ್ಟಿತ್ರಿ? ಬರೇ 16 ವರ್ಷ ಆಯುಷ್ಯ ಇತ್ತ, ಮುಂದೆ ಆಯುಷ್ಯ ಇದ್ದಿದ್ದಿಲ್ಲ. ಹೌದು ಹೌದು. ಮಾರ್ಕಂಡಾಗ ಅಟ್ರೊಳಗನ ಹೋಗ್ಬೇಕಾಗಿತ್ತ. ಹೌದಲ್ಲ. ಮತ್ತ ಹೊರಗ ಸರ್ಕಾರ ದೇವ್ರು ಇರ್ಲಿಕ್ಕಂದ್ರ ಹೊರಗಿನ ದೇವರಿಗೆ ಬಂದು ಗುಡ್ಡದಾಗಿನ ಲಿಂಗಕ್ಕೆ ಬಂದು ಕೊಳ್ಳಿಗೆ ಹಾಕೊಳ್ಳೋದು ಏನೋ ಕೊಳೆಂಬಿದ್ದಿತ್ತು ಮಾರ್ಕಂಡಿಗೆ. ಹೌದು ಹೌದು. ಒಳಗ ಮನ್ಯಾಗ ದೇವ್ರು ಇದ್ದಿದ್ದಿಲ್ಲೇನ? ಇದ್ದುಲ್ಲ ಅವಾಗ ಇವರು. ಆದ್ರೂ ಇಲ್ಲ ಹೇಳ್ತಾನೆ ಕೇಳ. ಹೊರಗಿನ ದೇವ್ರು ಯಾವ್ದೈತಿ? ಇನ್ನೂ ಇದೊಂದು ಉದಾಹರಣೆ ಕೊಟ್ಟ ನಿನ್ನ ಕೊಟ್ಟ ಬಿಡ್ತಾನ.